ಕುಂದಿರ್ತಾರೆ. ಅಲ್ಲಿ ಒಬ್ಬರು ಮುಂಜಾನೆ ಒಬ್ಬ ತಪಸ್ಸು ಕುಂದಿರ್ತಾನೆ. ಏನು ತಪಸ್ಸು ಕುಂದಿರ್ತಾರೆ ಅಂದರೆ, ನನಗಿವತ್ತು ಸ್ವಾಮೀಜಿಯವರು ನಾ ಬೇಡಿದ್ದನ್ನು ಕೊಡಬೇಕನ್ನುವಂಥದ್ದು ವಿಚಾರ ಇಟ್ಕೊಂಡು ಅವ್ರ ತಪಸ್ಸನ್ನು ಮುಂಜಾನೆ ಕುಂದಿರ್ತಾರಂತ. ಆ ಕಾರ್ಯಕ್ರಮ ನಡೀತೈತಂತೆ. ನಡೆದಾಗ ಜನರು ಏನು ಕೇಳ್ತಾರಲ್ಲ ಅದನ್ನು ಸ್ವಾಮೀಜಿಯವರು ಅವ್ರ ಮಾಯ ರೂಪದೊಳಗೆ ಕೊಡ್ತಾರಂತ. ಕೊಟ್ಟ ಕೂಡಲೇ ಅವಾಗ ಒಬ್ಬ ಏನು ತಪಸ್ಸಿಗೆ ಕುಂದಿರ್ತಾನಲ್ಲ, ಆ ತಪಸ್ಸಿಗೆ ಕುಂತವ ಮನುಷ್ಯ ಸ್ವಾಮೀಜಿ ಹೇಳ್ತಾನಂತ, ನನಗೆ ಆನೆ ಕೊಡುವ ಅಂತ ಹೇಳ್ತಾನಂತೆ. ಆನೆ ಕೊಡುವ ಅಂದ ಕೂಡಲೇ ಆಯಿತು ಅಂತೇಳಿ ಮಾಯಾ ರೂಪ ಒಳಗೆ ಸ್ವಾಮೀಜಿಯವ್ರು ಏನು ಮಾಡ್ತಾರಂದ್ರೆ ಆ ಆನೆಯನ್ನು ಎದುರುಗಡೆ ನಿಲ್ಲಿಸ್ತಾರೆ. ಅವಾಗ ಆನೆ ನೋಡಿದ ಕೂಡಲೇ ಆ ಮನುಷ್ಯ ಹೇಳ್ತಾನಂತ, ನನಗೆ ಈ ಆನೆ ಬೇಡ, ಆ ಆನೆ ಕೊಡುವ ಅಂತ ಹೇಳ್ತಾನೆ. ಇವಾಗ ಬಿಳೆ ಆನೆ ಕೇಳಿದಿರ್ಬೋದು ಅಂತೇಳಿ ಮತ್ತೊಂದು ಆನೆ ಮಾಯಾ ರೂಪ ತರಿಸ್ತಾರಂತೆ. ಬಿಳೆ ಆನೆಗೂ ಬರ್ತಿದ್ದಾನೆ. ಅವಾಗ ಆ ಮನುಷ್ಯ ಹೇಳ್ತಾರಂತ, ನಾ ತಪಸ್ ಮಾಡೀನಿ, ನೀವು ಏನು ಕೊಡ್ತೀರಂದ್ರೆ ನೀವು ಸರಿಯಾಗಿ ಕೊಡ್ತಾ ಇಲ್ಲ. ನಾ ಕೇಳಿದ್ದು ಆನೆ, ನೀವು ಈ ಆನೆ ಕೊಡ್ತಾ ಇದ್ದೀರಿ ಅಂತೇಳಿ. ಅಲ್ಲಪ್ಪ, ನೀವು ಕೇಳಿದ ಆನೆ ನಾ ಆನೆ ಎದುರಿಸಿ ನಿಮಗೆ ತಂದು ನೀವು ಯಾವ ಆನೆ ಕೇಳ್ತಾ ಇದ್ದೀರಿ? ಆಮೇಲೆ ಪಬ್ಲಿಕ್ ಎಲ್ಲ ಹೇಳ್ತಾ ಇದ್ದಂದ್ರೆ, ಏನಪ್ಪ ನೀವು ಹೇಳಿದ್ದನ್ನ ಆನೆಯನ್ನು ಸ್ವಾಮೀಜಿಯವ್ರು ತರಿಸ್ಯಾರ, ನೀ ಮತ್ತೆ ಯಾವ ಆನೆ ಕೇಳಾಕ್ತೀಪ್ಪ? ಅವಾಗ ಅವ ಹೇಳ್ತಾನಂತ, ನನಗೆ ಬೇಕಾಗಿದ್ದು ಆನೆ ಅದು ಅಂತ ಹೇಳ್ತಾನೆ. ಅದು ಅಂದರೆ ಯಾವುದು ಆನೆ ಅಂತ ಹೇಳ್ತಾನೆ. ಅವಾಗ ಅವ ಹೇಳ್ತಾನಂತ, ನನಗೆ ಬೇಕಾಗಿದ್ದು ಆನೆ. ಆನೆ ಅಂದ್ರೆ ಆ ಅಂದ್ರೆ ಆರೋಗ್ಯ, ನೇ ಅಂದರೆ ನೆಮ್ಮದಿ. ಆರೋಗ್ಯ ಮತ್ತು ನೆಮ್ಮದಿಯ ವರದಾನ ಕೊಡೋರು ನನಗೆ ಅಂತ ಹೇಳ್ತಾನ. ಅಲ್ಲ, ಸ್ವಾಮೀಜಿ ಹೇಳ್ತಾರಂತ, ಎಲ್ಲರೂ ವರದಾನ ಕೇಳೋದು ದುಡ್ಡು ಕೇಳ್ತಾರೆ, ಇದು ಕೇಳ್ತಾರೆ, ಅದನ್ನ ಏನೇನೋ ಕೇಳ್ತಾರೆ. ಆದರೆ ನೀ ಇದನ್ನು ಕೇಳ್ತಾ ಇದ್ದೀನಿ ಅಂತ ಕೇಳಿದಾಗ ಅವ್ರು ಹೇಳ್ತಾರಂತವ, ಜೀವನದಲ್ಲಿ ನಾ ಆರೋಗ್ಯದಿಂದ ಮತ್ತು ನೆಮ್ಮದಿ ಇದೆ ಅಂದರೆ ನಾನು ಬದುಕಬಹುದು. ಇದು ಆರೋಗ್ಯ ಮತ್ತು ನೆಮ್ಮದಿನೇ ಇಲ್ಲ ಅಂದರೆ ಮನುಷ್ಯ ಬದುಕ ಸಾಧ್ಯ ಇಲ್ಲ. ಹಾಗಾಗಿ ಅದನ್ನು ನನಗೆ ವರದಾನ ಕೊಡುವ ಅನ್ನುವಂಥ ಮಾತನ್ನು ಹೇಳಿದಾಗ ಅವಾಗ ಸ್ವಾಮೀಜಿಯವರು ಈ ಆರೋಗ್ಯ ಮತ್ತು ನೆಮ್ಮದಿಯಿಂದ ಇರುವಂತೆ ವರದಾನವನ್ನು ಕೊಡ್ತಾನೆ. ಹಾಗಾಗಿ ಜೀವನದಲ್ಲಿ ನಾವು ಗಳಿಸಿದ್ದು ಎಲ್ಲ ಜೀರೋ, ಆದರೆ ಹೆಲ್ತನ್ನು ಕಾಪಾಡ್ಕೊಂಡು ಹೋಗ್ತೀವಲ್ಲ, ಅದು ಎಲ್ಲಕ್ಕಿಂತ ಇಂಪಾರ್ಟೆಂಟ್. ಹಾಗಾಗಿ ಇವತ್ತು ವೆಂಕಟೇಶ್ ಕಟೀಲವರು ಈ ಕಾರ್ಯಕ್ರಮ ಇಟ್ಕೊಂಡು ಹೆಲ್ತ್ ಕ್ಯಾಂಪನ್ನು ಇಟ್ಕೊಂಡು ಇವತ್ತು ಏನು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಅದನ್ನು ನಾನು ಭಾಳ ಖುಷಿಯಿಂದ ಹೇಳ್ತೀನಿ. ಅವರಿಗೆ ದೇವರು ಆರೋಗ್ಯ ಚೆನ್ನಾಗಿ ಇರಲಿ ಅಂತ ಹೇಳಿ. ಮತ್ತು ಇನ್ನೊಂದು ಏನಂದ್ರೆ, ಬರೀ ವೆಂಕಟೇಶ್ ಕಟೀಲವರು ಇದು ಆರೋಗ್ಯ ತಪಾಸಣೆ ಅಷ್ಟೇ ಅಲ್ಲ, ಅವರು ಮಕ್ಕಳಿಗೆ ಶಾಲಾ ಪುಸ್ತಕ ಕೊಡುವಂಥದ್ದು ಮತ್ತು ಕಿಟ್ ಕೊಡುವಂಥದ್ದು, ಬೇರೆ ಬೇರೆ ರೂಪದಲ್ಲಿ ಜನರಿಗೆ ಬಡವರ ಜನರಿಗೆ ಹೆಲ್ಪ್ ಮಾಡುವಂಥ ಕೆಲಸವನ್ನು ಇವತ್ತು ವೆಂಕಟೇಶ್ ಕಟೀಲವರು ಮಾಡ್ತಾ ಇದ್ದಾರೆ. ಅವರಿಗೆ ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನೇ ನನ್ನ ಮಾತನ್ನು